ಮನಸ್ಸಲ್ಲಿ ನೋವಿದೆ, ತುಂಬ ಮನಸ್ಸಲ್ಲಿ ನೋವಿದೆ. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ರಾಜಕಾರಣ ಆಗ್ತಿದೆ ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬ ಬೇಜಾರಾಗ್ತಾಯಿದೆ ನೋಡಿದ್ರೆ. ಈ ಥರ ಆಗಬಾರ್ದಿತ್ತು, ಖಂಡಿತ ಆಗಲೇಬಾರ್ದಿತ್ತು. ನ್ಯಾಯ ಯಾರಿಗೆ ಸಿಗಬೇಕು, ನ್ಯಾಯ ಸಿಗಬೇಕಂತ ಯಾರ್ಯಾರಿಗೆ ಏಟ್ ಆಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳೆದು ಹೋಗಿದ್ದಾರೋ ಎಲ್ಲರಿಗೂ ನ್ಯಾಯ ಆಗ್ತೀವಿ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೋ ತಾವು ಸಹಿತ ಇಂಡಸ್ಟ್ರಿಯಿಂದ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಕಳಿದ್ದಾರೆ. ಒಂದು ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ. ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗಿ ಹೋಗಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. 4 ತಿಂಗಳು ನನ್ನ ಮಗು. ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕಟ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಸೂಪರ್ ಸೋ ಬಿಟ್ಟರೆ ಮತ್ತೆ ಯಾವುದು ಸದ್ದ ಆಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಕನ್ನಡ ಭಾಳಷ್ಟು ದೂರ ಉಳಿತದೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತರಾಗಬೇಕಾಗಿದೆ. ಅದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ತೀವಿ ಫಿಲ್ಮ್ ನೋಡ್ಲಿಕ್ಕೆ? ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕಾಲದ ಜೊತೆ. ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದರೆ ಸಿನಿಮಾ ಮಾಡಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರು ಉಳಿಗಾಲ ಇಲ್ಲ ಅಂತ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ. ಮನಸ್ಸಲ್ಲಿ ನೋವಿದೆ, ತುಂಬ ಮನಸ್ಸಲ್ಲಿ ನೋವಿದೆ. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ರಾಜಕಾರಣ ಆಗ್ತಿದೆ ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬ ಬೇಜಾರಾಗ್ತಾಯಿದೆ ನೋಡಿದ್ರೆ. ಈ ಥರ ಆಗಬಾರ್ದಿತ್ತು, ಖಂಡಿತ ಆಗಲೇಬಾರ್ದಿತ್ತು. ನ್ಯಾಯ ಯಾರಿಗೆ ಸಿಗಬೇಕು, ನ್ಯಾಯ ಸಿಗಬೇಕಂತ ಯಾರ್ಯಾರಿಗೆ ಏಟ್ ಆಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳೆದು ಹೋಗಿದ್ದಾರೋ ಎಲ್ಲರಿಗೂ ನ್ಯಾಯ ಆಗ್ತೀವಿ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೋ ತಾವು ಸಹಿತ ಇಂಡಸ್ಟ್ರಿಯಿಂದ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಕಳಿದ್ದಾರೆ. ಒಂದು ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ. ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗಿ ಹೋಗಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. 4 ತಿಂಗಳು ನನ್ನ ಮಗು. ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕಟ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಸೂಪರ್ ಸೋ ಬಿಟ್ಟರೆ ಮತ್ತೆ ಯಾವುದು ಸದ್ದ ಆಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಕನ್ನಡ ಭಾಳಷ್ಟು ದೂರ ಉಳಿತದೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತರಾಗಬೇಕಾಗಿದೆ. ಅದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ತೀವಿ ಫಿಲ್ಮ್ ನೋಡ್ಲಿಕ್ಕೆ? ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕಾಲದ ಜೊತೆ. ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದರೆ ಸಿನಿಮಾ ಮಾಡಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರು ಉಳಿಗಾಲ ಇಲ್ಲ ಅಂತ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ. ಮನಸ್ಸಲ್ಲಿ ನೋವಿದೆ, ತುಂಬ ಮನಸ್ಸಲ್ಲಿ ನೋವಿದೆ. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ರಾಜಕಾರಣ ಆಗ್ತಿದೆ ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬ ಬೇಜಾರಾಗ್ತಾಯಿದೆ ನೋಡಿದ್ರೆ. ಈ ಥರ ಆಗಬಾರ್ದಿತ್ತು, ಖಂಡಿತ ಆಗಲೇಬಾರ್ದಿತ್ತು. ನ್ಯಾಯ ಯಾರಿಗೆ ಸಿಗಬೇಕು, ನ್ಯಾಯ ಸಿಗಬೇಕಂತ ಯಾರ್ಯಾರಿಗೆ ಏಟ್ ಆಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳೆದು ಹೋಗಿದ್ದಾರೋ ಎಲ್ಲರಿಗೂ ನ್ಯಾಯ ಆಗ್ತೀವಿ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೋ ತಾವು ಸಹಿತ ಇಂಡಸ್ಟ್ರಿಯಿಂದ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಕಳಿದ್ದಾರೆ. ಒಂದು ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ.
ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗಿ ಹೋಗಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. ಇನ್ನೂ ಟೈಮ್ ಹಿಡಿಯುತ್ತೆ 4 ತಿಂಗಳು ನನ್ನ ಮಗು ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕಟ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು 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 ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಈ ಸೂಪರ್ ಸೋ ಬಿಟ್ಟರೆ ಮತ್ತೆ ಯಾವುದು ಸದ್ದಾಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಕನ್ನಡ ಭಾಳಷ್ಟು ದೂರ ಉಳಿತದೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತರಾಗಬೇಕಾಗಿದೆ. ಇದಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ ಫಿಲ್ಮ್ ನೋಡ್ಲಿಕ್ಕೆ. ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕಾಲದ ಜೊತೆ ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದೇನೋ ಈ ಥರ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋದು. ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದರೆ ಸಿನಿಮಾ ಮಾಡಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು. ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರಿಗೆ ಉಳಿಗಾಲ ಇಲ್ಲ ಅಂತ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ. ತುಂಬ ಮನ್ಸಲ್ಲಿ ನೋವಿದೆ, ತುಂಬ ಮನ್ಸಲ್ಲಿ ನೋವಿದೆ. ಯಾರಿಗೆ ಏಟಾಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ರಾಜಕಾರಣ ಆಗ್ತಿದೆ ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬ ಬೇಜಾರಾಗ್ತಾ ಇದೆ ನೋಡಿದ್ರೆ. ಈ ಥರ ಆಗಬಾರ್ದಿತ್ತು, ಖಂಡಿತ ಆಗಲೇಬಾರ್ದಿತ್ತು. ನ್ಯಾಯ ಯಾರಿಗೆ ಸಿಗಬೇಕು, ನ್ಯಾಯ ಸಿಗಬೇಕಂತ ಯಾರ್ಯಾರಿಗೆ ಏಟಾಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳೆದು ಹೋಗಿದ್ದಾರೋ ಎಲ್ಲರಿಗೂ ನ್ಯಾಯ ಆಗ್ತೀವಿ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೋ ತಾವು ಸಹಿತ ಇಂಡಸ್ಟ್ರಿ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಕಳಿದ್ದಾರೆ. ಒಂದು ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ. ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗಿ ಹೋಗಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. ಇನ್ನೂ ಟೈಮ್ ಹಿಡಿಯುತ್ತೆ 4 ತಿಂಗಳು ನನ್ನ ಮಗು ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕಟ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು 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 ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಈ ಸೂಪರ್ ಸೋ ಬಿಟ್ಟರೆ ಮತ್ತೆ ಯಾವುದು ಸದ್ದಾಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಕನ್ನಡ ಭಾಳಷ್ಟು ದೂರ ಉಳಿತದೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತರಾಗಬೇಕಾಗಿದೆ. ಇದಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ ಫಿಲ್ಮ್ ನೋಡ್ಲಿಕ್ಕೆ. ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕಾಲದ ಜೊತೆ ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದೇನೋ ಈ ಥರ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋದು. ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದರೆ ಸಿನಿಮಾ ಮಾಡಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರಿಗೆ ಉಳಿಗಾಲ ಇಲ್ಲ ಅಂತ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ.